Hello everyone, welcome to Minute Fight. Hello Namaskara. This is a video series which will be discussing two topics every day for your UPSC, KPSC and other state examinations as well. Without delay, let us start today's two topics discussion. First topic is swine flu. That's H1N1 influenza. And second one, drones to the self-help group. What's in the news? In the news alli nodona. The Economic Times news article say UK notifies WHO about new strain of swine flu. Here is the what we know about. So article title ಬಂದ್ಬಿಟ್ಟು ಇದು ಏನು ಹೇಳುತ್ತೆ ಅಂದ್ರೆ UK ಯಲ್ಲಿ new strain of swine flu has been found. As like a undiagnosed pneumonia in China, we do find new strain of swine flu in UK. So it has led to the world become more hyper alert to the infectious diseases. Post pandemic ಆದ್ಮೇಲೆ COVID-19 ಆದ್ಮೇಲೆ health system wanting a real time and rapid data if a disease is detected and it is circulating, whether it is risk or not. ನಮ್ಗೆ ಎಲ್ಲೋ ಯಾವುದೋ ಜಗತ್ತಿನ ಯಾವುದೋ ಒಂದು ಮೂಲೆಯಲ್ಲಿ ಒಂದು ಡಿಸೀಸ್ ಬಗ್ಗೆ ಕಂಡು ಬಂದ್ರೆ ರಿಯಲ್ ಟೈಮ್ ಇನ್ಫಾರ್ಮೇಷನ್ ಬೇಕು ಮತ್ತು ರ್ಯಾಪಿಡ್ ಡಾಟಾ ಕಲೆಕ್ಟ್ ಮಾಡಬೇಕು. ರಿಯಲ್ ಟೈಮ್ ಇನ್ ದ ಸೆನ್ಸ್ ನಮಗೆ ಇವತ್ತು ಹೊಸ ಸ್ಟ್ರೈನ್ ಡಿಟೆಕ್ಟ್ ಆಗಿದೆ ಅಂದರೆ ನಂಗೆ ಸಾಯಂಕಾಲ ಅಥವಾ ನಾಳೆ ಬೆಳಗ್ಗೆ ರೀಚ್ ಆಗಿರಬೇಕು. ಒಂದು ವಾರ ಬಿಟ್ಬಿಟ್ಟು ನಮಗೆ ರೀಚ್ ಆದರೆ ನಮ್ಮಲ್ಲಿ ಅದೇ ರೀತಿಯಾದಂಥ ಡಿಸೀಸ್ಗಳು ಸ್ಪ್ರೆಡ್ ಆಗಿದ್ರೆ ಇಟ್ ವಿಲ್ ಬಿ ಡಿಫಿಕಲ್ಟ್ ಫಾರ್ ಅಸ್ ಟು ಮ್ಯಾನೇಜ್. ಆ್ಯಂಡ್ ರ್ಯಾಪಿಡ್ ಡಾಟಾ, ಆ ಡಿಸೀಸ್ ಏನು, ಅದು ಕಾಸಲ್ ಆರ್ಗನಿಸಮ್ ಯಾವುದು, ಅದಕ್ಕೇನಾದ್ರು ವ್ಯಾಕ್ಸಿನ್ ಇದೆಯಾ ಅಥವಾ ವ್ಯಾಕ್ಸಿನ್ ಕಂಡುಹಿಡಿಯಲಿಕ್ಕೆ ಏನು ಮಾಡಬಹುದು. ಸೊ ಆಲ್ ದಿ ಡಾಟಾ ರಿಲೇಟೆಡ್ ಟು ದ್ಯಾಟ್ ಪರ್ಟಿಕ್ಯುಲರ್ ಡಿಸೀಸ್ ಶುಡ್ ಬಿ ಟ್ರಾನ್ಸ್ಫರ್ಡ್ ಆ್ಯಂಡ್ ಶೇರ್ಡ್ ವಿತ್ ಅದರ್. ಆ್ಯಂಡ್ UK ಡಿಡ್ ದ ಸೇಮ್ ಥಿಂಗ್ ಥ್ರೂ ದಿ WHO ಗೆ ನೋಟಿಫೈ ಮಾಡಿದೆ ನಮ್ಮಲ್ಲಿ ಹೊಸ ನ್ಯೂ ಸ್ಟ್ರೈನ್ ಆಫ್ ಸ್ವೈನ್ ಫ್ಲೂ ಹ್ಯಾಸ್ ಬಿನ್ ಫೌಂಡ್. ಆ್ಯಂಡ್ ದಿಸ್ ಸ್ವೈನ್ ಫ್ಲೂ ಕಾಸ್ಡ್ ಬೈ ಇನ್ಫ್ಲೂಯೆನ್ಸಾ ಎ ವೈರಸ್. ಏನಿದು ಇನ್ಫ್ಲೂಯೆನ್ಸಾ ಎ ವೈರಸ್, ಸಿಂಪ್ಟಮ್ಸ್ ಏನೇನು, ಮತ್ತೆ ಬೇರೆ ಬೇರೆ ಡಿಸೀಸ್ಗಳು ಯಾವ್ಯಾವ ಇದಾವೆ ಅಂತ ನೋಡೋಣ. ಕಮಿಂಗ್ ಟು ದ ಫಸ್ಟ್ ಒನ್, H1N1 ಏನಿದು, ದಿಸ್ ಇಸ್ ಅ ಇನ್ಫ್ಲೂಯೆನ್ಸಾ ಎ ವೈರಸ್. ಓಕೆ, ಇನ್ಫೆಕ್ಟ್ಸ್ ದಿ ಸೆಲ್ಸ್ ಅಂಡ್ ದ ಲೈನ್ ಯುವರ್ ನೋಸ್, ಥ್ರೋಟ್ ಅಂಡ್ ಲಂಗ್ಸ್. ಜಸ್ಟ್ ಲೈಕ್ ಅ ಕೋವಿಡ್, ಇದು ಕೂಡ ನೋಸ್, ಥ್ರೋಟ್ ಮತ್ತೆ ಲಂಗ್ಸ್ಗೆ ಎಫೆಕ್ಟ್ ಆಗುತ್ತೆ. ಇವನ್ ಇಟ್ ಡಸ್ ಲುಕ್ ಲೈಕ್ ಅ ಕೊರೋನಾ. ಓಕೆ, ಇಫ್ ಯು ಶುಡ್ ರಿಮೆಂಬರ್ ದ್ಯಾಟ್. ಓಕೆ, ಏನು ಸಿಂಪ್ಟಮ್ಸು? ಫೀವರ್ ಇರುತ್ತೆ, ಕಾಫ್, ಸೋರ್ನೆಸ್ ಇನ್ ಥ್ರೋಟ್, ಬಾಡಿ ಏಕ್, ಹೆಡ್ ಏಕ್ ಆ್ಯಂಡ್ ಚಿಲ್ಸ್ ಆ್ಯಂಡ್ ಫ್ಯಾಟಿಗ್. ಸುಸ್ತು ಅನ್ಸೋದು, ಚಳಿ ಜ್ವರ ಬರೋದು, ಕೆಮ್ಮು, ಗಂಟಲು ನೋವು, ಡಯರಿಯಾ, ವಾಮಿಟಿಂಗ್ ಇನ್ ಕೇಸಸ್. ಇದು ಜನರಲ್ ಸಿಂಪ್ಟಮ್ಸ್. ಆದರೆ ಮಕ್ಕಳಿಗೆ ಸಿವಿಯರ್ ಡಿಸೀಸ್ ಇನ್ಕ್ಲೂಡ್ಸ್ ಆಪ್ನಿಯಾ, ಟೆಕಪ್ನಿಯಾ, ಡಿಸೆಪ್ನಿಯಾ ಆ್ಯಂಡ್ ಸಯಾನೋಸಿಸ್, ಡಿಹೈಡ್ರೇಷನ್, ಅಲ್ಟರ್ಡ್ ಮೆಂಟಲ್ ಸ್ಟೇಟಸ್. ಆಬ್ವಿಯಸ್ಲಿ ಇಷ್ಟೆಲ್ಲ ಇಶ್ಯೂಸ್ಗಳು ಬಂದಮೇಲೆ ಅಲ್ಟರ್ಡ್ ಮೆಂಟಲ್ ಸ್ಟೇಟಸ್ ಕ್ಯಾನ್ ಬಿ ಸೀನ್ ಇನ್ ಎನಿ ಆಫ್ ಆರ್ಗನಿಸಮ್. ಆ್ಯಂಡ್ ಎಕ್ಸ್ಟ್ರೀಮ್ ಇರಿಟೇಬಿಲಿಟಿ. ಯಾರಿಗೆ ನಿದ್ದೆ ಸರಿಯಾಗಿ ಮಾಡೋಕ್ಕಾಗಲ್ವೋ ಡಿಸೀಸ್ ಇರೋ ಟೈಮಲ್ಲಿ, ಇನ್ಫೆಕ್ಷಸ್ ಟೈಮಲ್ಲಿ, ಆಬ್ವಿಯಸ್ಲಿ ಅವರಿಗೆ ಇರಿಟೇಷನ್ ಜಾಸ್ತಿ ಆಗ್ತಿರುತ್ತೆ. ಸೊ ಒಂದಕ್ಕೊಂದು ಕೋರಿಲೇಟ್ ಮಾಡಿ ಈ H1N1 ಸಿಂಪ್ಟಮ್ಸ್ಗಳನ್ನು ನೆನ್ಪಿಟ್ಕೊಂಡು ಎಕ್ಸಾಮಿನೇಷನಲ್ಲಿ. ಆ್ಯಂಡ್ WHO ಹ್ಯಾಡ್ ಡಿಕ್ಲೇರ್ಡ್ ಇಟ್ H1N1 ಆಸ್ ಅ ಪ್ಯಾಂಡಮಿಕ್ ಇನ್ 2009 ಇಟ್ ಸೆಲ್ಫ್. ಕೊರೋನಾ ಬರೋಕ್ಕಿಂತ 10 ವರ್ಷ ಮುಂಚೆ ಇದನ್ನ ಪ್ಯಾಂಡಮಿಕ್ ಅಂತ ಡಿಕ್ಲೇರ್ ಮಾಡಿದ್ರು, ಅಷ್ಟು ರ್ಯಾಂಪೆಟ್ ಆಗಿತ್ತು ಇನ್ಫೆಕ್ಷನ್. ಸೊ ಈಗ ನಾವು ನೋಡಿದ್ವಿ ಇನ್ಫ್ಲೂಯೆನ್ಸಾ ಎ ಅಂತ ನೋಡಿದ್ವಿ ಟೈಪ್. What is influenza? It's an acute viral infection of respiratory tract and are considered to be one of the light threatening infectious diseases. ರೆಸ್ಪಿರೇಟರಿ ಟ್ರ್ಯಾಕಿಗೆ ಇನ್ಫೆಕ್ಟ್ ಮಾಡುವಂಥ ವೈರಲ್ ಇನ್ಫೆಕ್ಷನ್ ಇದಾಗಿದೆ. ಓಕೆ, ಮನುಷ್ಯರಿಗೆ ಬರುವಂಥ ಪ್ರತಿಯೊಂದು ವೈರಲ್ ಡಿಸೀಸ್ಗಳು RNA ಸಿಂಗಲ್ ಸ್ಟ್ಯಾಂಡರ್ಡ್ RNA. ಓಕೆ, ಕಮಿಂಗ್ ಟು ದಿ ಟೈಪ್ಸ್. ಎಷ್ಟು ಟೈಪ್ಸ್ ಇದಾವೆ ಇಲ್ಲಿ ಇನ್ಫ್ಲೂಯೆನ್ಸಾ? A B C D 4 ಟೈಪ್ ಅಂತ ಇದಾವೆ. ನಮಗೆ ಯೂಶಲಿ ಸೀಸನಲ್ಲಿ ಏನು ಬರ್ತವೆ ಎಪಿಡೆಮಿಕ್ಸು, ಅದು ನಮ್ಗೆ ಕಂಡು ಬರೋದು A ಮತ್ತು B ಟೈಪ್ ಆಫ್ ಇನ್ಫ್ಲೂಯೆನ್ಸಲ್ಲಿ ಮಾತ್ರ. ಅದರಿಂದ ಮಾತ್ರ ನಮಗೆ ಬರೋದು. ಎ ಇನ್ಫ್ಲೂಯೆನ್ಸಾ ಅಂದರೆ ಇದನ್ನ ಸಬ್ ಟೈಪ್ ನಾವು ಕ್ಲಾಸಿಫಿಕೇಶನ್ ಮಾಡ್ತೀವಿ. ಓಕೆ, ಏನು HA and NA ಅಂತೇಳಿ. ಹೆಮಾಗ್ಲುಟನಿನ್ ಅಂಡ್ ನ್ಯೂರಾಮಿನಿಡೈಸ್, H1N1 ಈ ರೀತಿ ಆಗುತ್ತೆ. ಎಕ್ಸಾಂಪಲ್ ಫಾರ್ ದಟ್ ಇವನ್ ಗಿವನ್ ದ ಸೇಮ್. ಎ ವೈರಸ್ಗೆ H1N1, H3N3. ದಿ ಕಾಂಬಿನೇಷನ್ ಆಫ್ ದೀಸ್ ಟೂ ಸಬ್ ಟೈಪ್ಸ್ ಗಿವ್ಸ್ ರೈಸ್ ಟು ದೀಸ್ ಡಿಸೀಸಸ್. ಅಂಡ್ ಓನ್ಲಿ ಇನ್ಫ್ಲೂಯೆನ್ಸಾ ಎ ಟೈಪ್ ವೈರಸ್ ಇಸ್ ನೋನ್ ಟು ಹ್ಯಾವ್ ಕಾಸ್ಡ್ ಪ್ಯಾಂಡಮಿಕ್. ಇಲ್ಲಿವರೆಗೆ ನಮ್ಮ ಪ್ಯಾಂಡಮಿಕ್ ಏನೇನು ಕಾಸಲ್ ಆಗಿದೆ ಟೈಪ್ ಎ ದಿಂದ ಮಾತ್ರವೇ ಆಗಿದೆ. B C D ಯಾವುದರಿಂದನೂ ಇಲ್ಲ. ಬಿ ಹಾಗಾದ್ರೆ ಏನು? It is not classified into subtypes but broken into lineages. What type of lineages we do find here? First one, B Yamagata and another B type B Victoria. ಈ ಎರಡು lineageಗಳು ನಾವು ಕಾಣ್ತೀವಿ ಇನ್ಫ್ಲೂಯೆನ್ಸಾ ಬಿ ವೈರಸ್ ಅಲ್ಲಿ. ಅಂಡ್ ಕಮಿಂಗ್ ಟು ದ C and D, these are less frequent and usually cause mild symptoms. Okay, ಅದೇ D ಗೆ ಬಂದ್ಬಿಟ್ರೆ ಇದು ಕ್ಯಾಟಲ್ಗೆ ಅಷ್ಟೇ ಎಫೆಕ್ಟ್ ಮಾಡೋದು and they are not even known to the infect and causing people. Okay, ಇದು ಜನರಿಗೆ ಬರೋದೇ ಇಲ್ಲ, ಪ್ರಾಣಿಗಳಿಗೆ ಮಾತ್ರ. ಇಲ್ಲಿ ಮೈಲ್ಡ್ ಸಿಂಪ್ಟಮ್ಸ್ ಇರುತ್ತೆ. ಇಲ್ಲಿ ಲೀನಿಯೇಜ್ ಆಗಿ ಡಿವೈಡ್ ಮಾಡ್ತೀವಿ ನಾವು. ಇಲ್ಲಿ ಎರಡು ಟೈಪ್ಸ್ಗಳಿಗೆ ಸಬ್ ಟೈಪ್. ಓಕೆ, ದಟ್ಸ್ ಅಬೌಟ್ ದಿ ಟೈಪ್ಸ್ ಆಫ್ ಇನ್ಫ್ಲೂಯೆನ್ಸಾ. ವಾಟ್ ಆರ್ ಅದರ್ ವೈರಲ್ ಡಿಸೀಸಸ್? ಈ ನಾವು ವೈರಲ್ ಡಿಸೀಸ್ ಬಗ್ಗೆ ಓದ್ತಾ ಇದೀವಿ ಅಂದ್ರೆ ನಮಗೆ ಮತ್ತೆ ಬೇರೆ ಯಾವ್ದಾದ್ರು ವೈರಲ್ ಡಿಸೀಸಸ್ಗಳಿದಾವೆ ಅಂತ ಗೊತ್ತಿರುತ್ತೆ. ಹೆಪಟೈಟಿಸ್ ಬಿ, ಹೆಪಟೈಟಿಸ್ ವೈರಸ್ ಎ, HIV ನಾಟ್ HIV. HIV ಇದೆ ಬೇರೆ. ಹೆಪಟೈಟಿಸ್ ಎ ವೈರಸ್, ಹೆಪಟೈಟಿಸ್ ಬಿ ವೈರಸ್, ಹೆಪಟೈಟಿಸ್ ಸಿ ವೈರಸ್, ಡಿ ವೈರಸ್ ಅಂಡ್ ಇಸ್ ಗೋಸ್ ಟು ದಿ ಈ ವೈರಸ್. ಏನಿದ್ರಲ್ಲಿ ಯಾವ್ಯಾವು? ಎಸ್ಪೆಟಿನ್ ಬಾರ್ ವೈರಸ್, ಸೈಟೋಮೆಗಾಲೋವೈರಸ್, ಯೆಲ್ಲೋ ಫೀವರ್ ವೈರಸ್ ಅಂಡ್ ಅದರ್ಸ್. ಇವು ಹೆಪಟೈಟಿಸ್ ಬಿ ಇಂದ ಬರುವಂತ, ಹೆಪಟೈಟಿಸ್ ಬಿ ವೈರಸ್ ಗಳಿಂದ ಬರುವಂತ ಡಿಸೀಸ್. ಏಡ್ಸ್, ಆಸ್ ಐ ಟೋಲ್ಡ್ ಅರ್ಲಿಯರ್, HIV ಹ್ಯೂಮನ್ ಇಮ್ಯುನೋಡಿಫಿಷಿಯನ್ಸಿ ವೈರಸ್, ಸ್ಮಾಲ್ ಪಾಕ್ಸ್, ವೈರೋಲಿಯಾ ವೈರಸ್. ಇದು ಎಕ್ಸ್ಟಿಂಕ್ಟ್ ಆಗಿದೆಯಾ ಇಲ್ವಾ ಹೇಳ್ಬೇಕು. ನಾಟ್ ಎಕ್ಸ್ಟಿಂಕ್ಟ್ ಬಟ್ ಇರಾಡಿಕೇಟ್ ಆಗಿದೆಯಾ? ಆಗಿದ್ರೆ ಯಾವ ಇಯರ್ ಅಲ್ಲಿ ಆಗಿದೆ? ರೈಟ್. ಚಿಕನ್ ಪಾಕ್ಸ್, ವೆರಿಸೆಲಾ ಝೋಸ್ಟರ್ ವೈರಸ್, VZV, ರುಬೆಲ್ಲಾ, ನಾವು ಜರ್ಮನ್ ಮೀಸಲ್ಸ್ ಅಂತಾನೂ ಕರಿತೀವಿ. ಇದಕ್ಕೆ ರುಬೆಲ್ಲಾ ವೈರಸ್. ಡೆಂಗ್ಯೂ ವೈರಸಸ್ 4 ಟೈಪ್ಸ್ ಗಳಿದಾವೆ. ಜಾಂಡಿಸ್ ಇಸ್ ನಾಟ್ ಎನಿ ಡಿಸೀಸ್ ಬಟ್ ಇಟ್ಸ್ ಅ ಸಿಂಪ್ಟಮ್. ಇಟ್ಸ್ ನಾಟ್ ಅ ಡಿಸೀಸ್ ಬಟ್ ಇಟ್ಸ್ ಅ ಸಿಂಪ್ಟಮ್ ಕಾಸ್ಡ್ ಬೈ ವೇರಿಯಸ್ ಫ್ಯಾಕ್ಟರ್ಸ್. ಏನೇನು ಫ್ಯಾಕ್ಟರ್ಸ್? ಹೆಪಟೈಟಿಸ್ ನಿಂದ ಬರುವಂತದ್ದಾಗಬಹುದು ಜಾಂಡಿಸ್, ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಇಂದ,
ಪ್ಯಾರಾಸಿಟಿಕ್ ಇನ್ಫೆಕ್ಷನ್ ಆಗ್ಬೋದು, ಲಿವರ್ ಪ್ರಾಬ್ಲಮ್ ಲೈಕ್ ಸಿರೋಸಿಸ್ ಆದಾಗ ನಮಗೆ ಕಂಡು ಬರುತ್ತೆ ಯೂಶಲಿ ಜಾಂಡಿಸ್. ಅಂಡ್ ಅಗೇನ್ ಗಾಲ್ ಬ್ಲಾಡರ್ ಪ್ರಾಬ್ಲಮ್ಸ್ ಬಂದಿರುತ್ತೆ ಆ ಟೈಮಲ್ಲಿ, ಪ್ಯಾಂಕ್ರಿಯಾಟಿಕ್ ಇದ್ದಾಗ, ಓಕೆ, ಹೆಮೋಲೈಟಿಕ್ ಡ್ರಗ್ ಟಾಕ್ಸಿನ್ಸ್ ಇವೆಲ್ಲದರಿಂದನೂ ಜಾಂಡಿಸ್ ಬರುತ್ತೆ. ನಾವು ವೈರಸ್ ಅಲ್ಲಿ ಹಾಕೋತೀವಿ ಅಂದ್ರೆ ಹೆಪಟೈಟಿಸ್ ವೈರಸ್ ಇಂದನೂ ಕೂಡ ಜಾಂಡಿಸ್ ಆಗೋ ಪಾಸಿಬಿಲಿಟೀಸ್ ಇದೆ. ಸೊ ಹಾಗಾಗಿ ಇದನ್ನ ನಾವು ವೈರಸ್ ಅಲ್ಲಿ ಇನ್ಕ್ಲೂಡ್ ಮಾಡ್ತೀವಿ. ಸೊ ದಟ್ ವಾಸ್ ದಿ ಎಂಡ್ ಆಫ್ ಫಸ್ಟ್ ಟಾಪಿಕ್. ನಾವು ನೋಡಿದ್ವಿ H1N1 ನ್ಯೂ ಸ್ಟ್ರೇನ್ಸ್ UK ಕಂಡು ಬಂತು. ಆಮೇಲೆ ಇನ್ಫ್ಲುಯೆನ್ಸಾಸ್ ನೋಡಿದ್ವಿ, ಟೈಪ್ಸ್ 1 2 3 4 ABCD. ಮತ್ತೆ ಅದರ್ ಡಿಸೀಸಸ್, ವೈರಲ್ ಡಿಸೀಸಸ್ ನೋಡಿದ್ವಿ, ಅದ್ರ ಕಾಸಲ್ ಆರ್ಗಾನಿಸಮ್ಸ್ ನೋಡಿದ್ವಿ, ರೈಟ್. ಸೊ that's it about the first topic. Coming to the second topic, drones to the self help group. ಹೆಸರಲ್ಲೇ ಗೊತ್ತಾಗುತ್ತೆ ನಿಮಗೆ, ಡ್ರೋನ್ ಗಳನ್ನ ಕೊಟ್ಟಿದ್ದಾರೆ ಸೆಲ್ಫ್ ಹೆಲ್ಪ್ ಗ್ರೂಪ್ ಗಳಿಗೆ. ಆರ್ಟಿಕಲ್ ಇನ್ ಇಂಡಿಯನ್ ಎಕ್ಸ್‌ಪ್ರೆಸ್ ಸೇಸ್ ಸ್ಕೀಮ್ ಟು ಪ್ರೊವೈಡ್ ಡ್ರೋನ್ಸ್ ಟು 15,000 ಸೆಲ್ಫ್ ಹೆಲ್ಪ್ ಗ್ರೂಪ್ ಅಂಡ್ ಗೆಟ್ಸ್ ಅ ಕ್ಯಾಬಿನೆಟ್ ನಾಡ್. 15,000 ಸೆಲ್ಫ್ ಹೆಲ್ಪ್ ಗ್ರೂಪ್ SHG ಗಳಿಗೆ ಗೌರ್ಮೆಂಟ್ ಡ್ರೋನ್ ಗಳನ್ನ ಪ್ರೊವೈಡ್ ಮಾಡುತ್ತೆ ವಿತ್ ಬಜೆಟ್ ಔಟ್ಲೇ 1,261 crore rupees. ಇದಕ್ಕಿಂತ ಬೆಸ್ಟ್ ಎಕ್ಸಾಂಪಲ್ ಏನ್ ಬೇಕು ಹೇಳಿ ನಮಗೆ ವುಮನ್ ಎಂಪವರ್ಮೆಂಟ್ ಗೆ, ರೈಟ್. ಯು ಮೈಟ್ ವಂಡರ್ ವಾಟ್ ಆರ್ ದೀಸ್ ಡ್ರೋನ್ಸ್ ಆರ್ ಗಿವನ್ ಫಾರ್ ಸೆಲ್ಫ್ ಹೆಲ್ಪ್ ಗ್ರೂಪ್. ಅವ್ರು ಏನ್ ಮಾಡ್ತಾರೆ, ಅಟ್ ಲೀಸ್ಟ್ ಫಾರ್ಮರ್ಸ್ ಗಾದ್ರೂ ಕೊಟ್ರೆ ಉಪಯೋಗ ಆಗುತ್ತೆ ಅಂತ ಹೇಳಿ. ಇಟ್ ಈಸ್ ದ ಅನದರ್ ವೇ ಆಫ್ ಎಂಪವರಿಂಗ್ ದಿ ವುಮನ್ ಆಸ್ ವೆಲ್ ಆಸ್ ಫಾರ್ಮರ್ಸ್. ಹೇಗೆ ವುಮನ್ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಗಳಿರ್ತವೆ, they are given to the drone which is used for rental services to the farmers for agricultural purposes. So ಅದು ನಮ್ಮ ಗೌರ್ಮೆಂಟಿನ ಉದ್ದೇಶವಾಗಿತ್ತು. ಹಾಗಾಗಿ ಸೆಲ್ಫ್ ಹೆಲ್ಪ್ ಗ್ರೂಪ್ ಗಳಿಗೆ they are providing drone. ಏನಿದು, ದಿಸ್ ಇಸ್ ಅಮಲ್ಗೇಷನ್ ಆಫ್ ಸ್ಕೀಮ್ಸ್, ಇಂಟಿಗ್ರೇಷನ್ ಆಫ್ ಸ್ಕೀಮ್ಸ್. ಯಾವ್ಯಾವ ಡಿಪಾರ್ಟ್ಮೆಂಟ್ ಗಳಿಂದ, ಎಫರ್ಟ್ಸ್ ಆಫ್ ಡಿಪಾರ್ಟ್ಮೆಂಟ್ ಆಫ್ ಅಗ್ರಿಕಲ್ಚರ್ ಅಂಡ್ ಫಾರ್ಮರ್ಸ್ ವೆಲ್ಫೇರ್, DAFW, ಡಿಪಾರ್ಟ್ಮೆಂಟ್ ಆಫ್ ರೂರಲ್ ಡೆವಲಪ್ಮೆಂಟ್, DORD, ಡಿಪಾರ್ಟ್ಮೆಂಟ್ ಆಫ್ ಫರ್ಟಿಲೈಸರ್ಸ್, ವುಮನ್ ಸೆಲ್ಫ್ ಹೆಲ್ಪ್ ಗ್ರೂಪ್. ಯಾವುದು 15,000 ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಗಳಿದಾವೆ, ಅವುಗಳ ಎಫರ್ಟ್ ಕೂಡ ಈ ಸ್ಕೀಮ್ ಅಲ್ಲಿ ಇರುತ್ತೆ. ಅಂಡ್ ಲೀಡ್ ಫರ್ಟಿಲೈಸರ್ ಫರ್ಟಿಲೈಸರ್ಸ್ ಕಂಪನಿಗಳು ಇರ್ತವೆ ಇದರಲ್ಲಿ. ಓಕೆ, 80% ಫೈನಾನ್ಷಿಯಲ್ ಅಸಿಸ್ಟೆನ್ಸ್ ಗಿವನ್ ಬೈ ದಿ ಸೆಂಟರ್. ಯಾವ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ತಗೊಳ್ತಾರೆ, 15,000 ಏನು ಸೆಲೆಕ್ಟ್ ಮಾಡಿರ್ತಾರೆ, ಅವುಗಳಿಗೆ 80% ಫೈನಾನ್ಷಿಯಲ್ ಅಸಿಸ್ಟೆನ್ಸ್ ಗೌರ್ಮೆಂಟ್ ಮಾಡುತ್ತೆ. 20% ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಮಾಡಿ ದೇ ಹ್ಯಾವ್ ಟು ಸೆಟ್ ಅಪ್ ಫಾರ್ ರೆಂಟಲ್ ಸರ್ವಿಸಸ್. ಅದ್ರಲ್ಲಿ ಏನೇನಿರುತ್ತೆ, ಫಸ್ಟ್ 15 days ಟ್ರೈನಿಂಗ್ ಕೊಡ್ತಾರೆ, 5 days ಡ್ರೋನ್ ಪೈಲಟಿಂಗ್ ಮಾಡಿಸ್ತಾರೆ, ಅಂಡ್ 10 days ಅಗ್ರಿಕಲ್ಚರ್ ಫೋಕಸ್ ಟ್ರೈನಿಂಗ್ ಇರುತ್ತೆ. ಪೆಸ್ಟಿಸೈಡ್ಸ್, ನ್ಯೂಟ್ರಿಯೆಂಟ್ಸ್, ಫರ್ಟಿಲೈಸರ್ಸ್ ಯಾವ ರೀತಿ ಅಪ್ಲೈ ಮಾಡಬಹುದು ಅಂತ ಹೇಳಿ ದೇ ವಿಲ್ ಗಿವ್ ಅನದರ್ 10 days ಟ್ರೈನಿಂಗ್. ಯು ಗಾಟ್ ಇಟ್ ರೈಟ್. ಫಸ್ಟ್ 15 days ಜನರಲ್ ಟ್ರೈನಿಂಗ್ ಇರುತ್ತೆ, ದೆನ್ 5 days ಫಾರ್ ಡ್ರೈನ್ ಪೈಲಟಿಂಗ್, ದೆನ್ 10 days ಫಾರ್ 15, 5, 10 days. ಈ ರೀತಿ ಒಂದು ಟ್ರೈನಿಂಗ್ ಸೆಷನ್ ಇರುತ್ತೆ ಸೆಲ್ಫ್ ಹೆಲ್ಪ್ ಗ್ರೂಪ್ ಅಲ್ಲಿ ಇರುವಂತಹ ಮಹಿಳೆಯರಿಗೆ. ಇದರಲ್ಲಿ ಏನೇನು, ಆಸ್ ಐ ಟೋಲ್ಡ್ ಅರ್ಲಿಯರ್, 80% ಆಫ್ ದಿ ಫೈನಾನ್ಷಿಯಲ್ ಅಸಿಸ್ಟೆನ್ಸ್ ಫಾರ್ ಡ್ರೋನ್ ಪರ್ಚೇಸ್ ಅಂಡ್ ಆಲ್ಸೋ ಫಾರ್ ಕಾನ್ಸಿಕ್ವೆಂಟ್ ಫಂಕ್ಷನ್ಸ್ ಲೈಕ್ ಏನಾಗಬಹುದು, ರಿಪೇರ್ ಆದ್ರೆ, ಓಕೆ, ಅಂಡ್ ಮೇಂಟೆನೆನ್ಸ್ ಆಗ್ಬೋದು, ಮೇಂಟೆನೆನ್ಸ್. ಯು ಗಾಟ್ ದ ಪಾಯಿಂಟ್, ರೈಟ್. ಅಂಡ್ CLFs may secure balance amount as a loan with 3% interest subvention. ಇಂಟ್ರೆಸ್ಟ್ ಸಬ್ವೆನ್ಷನ್ ಅಂದ್ರೆ ನೀವು ಆನ್ ಟೈಮ್ ಪೇ ಮಾಡ್ತಾ ಹೋದ್ರೆ ದೇರ್ ಮೈಟ್ ಬಿ ಪಾಸಿಬಿಲಿಟೀಸ್ ಬ್ಯಾಂಕ್ ಕ್ಯಾನ್ ರಿಡ್ಯೂಸ್ ಯುವರ್ ಪರ್ಸೆಂಟೇಜ್ ಆಫ್ ಇಂಟ್ರೆಸ್ಟ್ ಫಾರ್ ಯುವರ್ ಲೋನ್. ಓಕೆ, ಅಂಡ್ ಡ್ರೋನ್ ಟೆಕ್ನಿಷಿಯನ್ ಫಸ್ಟ್ ಏನ್ ಮಾಡ್ತಾರೆ, ಮೆಂಬರ್ ಇನ್ಕ್ಲೈನ್ ಟುವರ್ಡ್ಸ್ ದಿ ಎಲೆಕ್ಟ್ರಿಕಲ್ ಅಂಡ್ ಮೆಕ್ಯಾನಿಕಲ್ ವರ್ಕ್ ಟು ಬಿ ಟ್ರೈನ್ಡ್. ಯಾರು ಇಂಟ್ರೆಸ್ಟ್ ಇದ್ದಾರೆ ಯಾವುದಕ್ಕೆ ಎಲೆಕ್ಟ್ರಿಕಲ್ ಅಂಡ್ ಮೆಕ್ಯಾನಿಕಲ್ ವರ್ಕ್ ಏನೇನು ಇರುತ್ತೆ ಅದರಲ್ಲಿ ಅದು ಮಾಡ್ಲಿಕ್ಕೆ, ಅವರು ಟ್ರೈನ್ಡ್ ಆಸ್ ಅ ಡ್ರೋನ್ ಟೆಕ್ನಿಷಿಯನ್ಸ್ ಆರ್ ಅಸಿಸ್ಟೆಂಟ್ಸ್ ಅಂತ. ಎದ್ರ ಅಂಡರ್ ಮಾಡ್ತಾರೆ ಟ್ರೈನಿಂಗ್, SRLM State Rural Livelihood Mission and LFCs. SRLM and LFCs lead fertilizer companies, our integral part of program. And LFCs ಏನ್ ಫೆಸಿಲಿಟಿ ಮಾಡುತ್ತೆ, ಫಸ್ಟ್ ದೇ ಸಪ್ಲೈ ಡ್ರೋನ್, ದೆನ್ ಫೆಸಿಲಿಟೇಟ್ ಪ್ರೊಕ್ಯೂರ್ಮೆಂಟ್, ರಿಪೇರ್ ಅಂಡ್ ಮೇಂಟೆನೆನ್ಸ್ I told earlier, and they will promote use of nano fertilizers. You might have heard of nano fertilizer. ಇದ್ರ ಬಗ್ಗೆನೇ ಒಂದು ಸಪರೇಟ್ ಸೆಷನ್ ಮಾಡೋಣ. We will discuss over the nano fertilizer importance ಆಗೋದು, ಯಾವ ಫರ್ಟಿಲೈಸರ್ಸ್ ಇದೆ. Right now we will discuss about lead fertilizer companies, how they are promoting nano fertilizer in the scheme drone given to the self help group. ನ್ಯಾನೋ ಯೂರಿಯಾ ಆಗ್ಬೋದು, ನ್ಯಾನೋ DAP ಆಗ್ಬೋದು, ಡ್ರೋನ್ ಗಳಿಂದ ಪ್ರಮೋಟ್ ಮಾಡ್ತಾರೆ. And SHG will rent out drones to the farmers for nano fertilizer and other pesticides application. So this is as simple as that. At the end of second topic as well, ನೋಡಬಹುದು ನೀವು ಒಂದು ಡ್ರೋನ್ ಮುಖಾಂತರ ಯಾವ ರೀತಿಯಾಗಿ ಫರ್ಟಿಲೈಸರ್ಸ್ ಗಳನ್ನ ಸ್ಪ್ರೇ ಮಾಡ್ತಾ ಇದ್ದಾರೆ ಫೀಲ್ಡ್ ಅಲ್ಲಿ. ದಿಸ್ ಇಸ್ ಹ್ಯಾಪನಿಂಗ್. ವುಮನ್ ಫ್ರಮ್ ಆರ್ಟಿಸನ್ಸ್, ಏನು ಕಲಾಕುಶಲ ಕಲೆಗಳನ್ನ, ಬಿದಿರಿನ ಆಕೃತಿಗಳಾಗಬಹುದು, ಸಾಮಾನುಗಳನ್ನ ಅದು ಮಾಡುವಂತ ಸಮಯದಿಂದ ದೇ ಆರ್ ಎಂಪವರಿಂಗ್ ವುಮನ್ ಟು ಪೈಲಟ್ ದಿ ಡ್ರೋನ್. So what best we can quote as example, right? So that's it about the second topic. Thank you for watching. ನಿಮಗೆ ಕ್ಲಾಸ್ ಅಂಡ್ PDF ಬೇಕಾಗಿದ್ರೆ current affairs ನ ಫಾಲೋ ಮಾಡಿ. See you in next video.